ಸರದು ಪಟಳ ಸಾಕು ಇದನ್ನೊಂದು ಮಾಡಿದ ಮೈಮೆ ನಾ ನೋಡಬೇಕು ಸಂಸಾರದು ಪಟಳ ಸಾಕು ಮಡದಿ ಮಕ್ಕಳ ಬಾಧೆ ಬೇರೆ ಈಗ ದುಡಿದು ಇಕ್ಕುವ ಕಷ್ಟ ಬೇರೆ ಸಂಸಾರದು ಪಟಳ ಸಾಕು ಇದನ್ನೊಂದು ಮಾಡಿದ ಮೈಮೆ ನಾ ನೋಡಬೇಕು ಸಂಸಾರದು ಪಟಳ ಸಾಕು. ಯಾರಿಗಪ್ಪ ಬೇಕು ದೇವ್ರೆ? ಸಾಕಪ್ಪ ಸಾಕು. ಇದು ಗ್ರಹಚಾರದ ಮಾಸ. ಧನುರ್ಮಾಸ ಬಂದರೆ ಸಾಕಪ್ಪ ಸಾಕು ಹಗ್ಗ ಪ್ರಾಣ. ಈ ದೇವರು ಈ ಮಾಸವನ್ನು ತೆಗೆದು ಬಿಟ್ರೆ ಪೂಜಾರಿಗೆ ಬಹಳ ಸಂತೋಷ ಕಣಪ್ಪ. ಅದು ಹಾಗರಲ್ಲಿ ಈ ದಿನ ಪಾದರಸರ ಪೂಜೆಗೆ ಬರುವ ವೇಳೆ ಆಯಿತು. ಮಂಗಳಾರತಿ ಕಾಸು ಹೆಚ್ಚಾಗಿ ಬೀಳು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ನಂದಿನಾಥ ಸಲಹೆ ಕೃಪಾನಿಧಿ ನಂದಿನಾಥ ಸಲಹೆ ನಂದಿನಾಥ ಸಲಹೆ ಕೃಪಾನಿಧಿ ನಂದಿನಾಥ ಸಲಹೆ ವಂದರಾಟ ಸುಖಪಾದದಲು ಗತಿಯ ಆತ್ಮ ಸುಖಪಾದದಲ್ಲಿ ಪರಿಹರಿಸುತ್ತನೈ ಪರಿಹರಿಸುತ್ತದೆ ನಂದಿನ ಭೂಮಿಯೊಳಪ್ಪುವ ತಮಗೆ ದರ್ಶನವ ಭೂಮಿಯೊಳಪ್ಪುವ ತಮಗೆ ದರ್ಶನವ ಲಾಸದೊಂದು ನಂದಿನಾಥ ಸಲಹೈ ಕೃಪಾನಿಧಿ ನಂದಿನಾಥ ಸಲಹೈ. ನಂದೀಶ್ವರ, ಇದೋ ನಿನಗೆ ನನ್ನ ಅನಂತ ನಮಸ್ಕಾರಗಳು. ನಂದೀಶ್ವರ, ಹಲೋ, ನಿನಗೆ ಅನಂತ ನಮಸ್ಕಾರಗಳು.
ಪ್ರಾರ್ಥಿಸುತ್ತೇವೆ. ನಿನ್ನಂತಹ ಗುಣವನ್ನು ಮಗುವನ್ನು ಕರುಣಿಸು ತಂದೆ. ದಂಪತಿಗಳೇ, ನಿಮ್ಮ ಪೂಜಾ ಫಲದಿಂದ ನಂದೀಶ್ವರನು ವರಪ್ರಸಾದವನ್ನು ನೀಡುವುದು. ಶುಭಮಸ್ತು. ಮಾದರಸರೇ, ಸ್ವಾಮಿಯಿಂದ ಪ್ರಸಾದ ಬಂದಿರುವುದು, ಇದನ್ನು ಸ್ವೀಕರಿಸಿ. ಸ್ವೀಕರಿಸಿ. ಸುಪತ್ರ ಸಂತಾನ ಪ್ರಾಪ್ತಿರಸ್ತು, ಸುಪತ್ರ ಸಂತಾನ ಪ್ರಾಪ್ತಿರಸ್ತು, ಸುಪತ್ರ ಸಂತಾನ ಸಾಕ್ತಿರಸ್ತು. ಇಂದಿಗೆ ನಾ ಧನ್ಯನಾದೆನು ಬಂದೋದಾದಳು ಕೃಪಾ ನಂದೀಶ. ಮಾದಲಾಂಬಿಕೆ, ಇಂದಿಗೆ ನಾ ಧನ್ಯನಾದೆನು ಬಂದೋದಾದಳು ಕೃಪಾ ನಂದೀಶ. ಕರುಣಿಸೋ ಜ್ಞಾನದೇ ಕಲ್ಲನ ಕರುಣಿಸೋ ಜ್ಞಾನದೇ ಇಂದಿಗೆ ನಾ ಧನ್ಯನಾದೆ ಬಂದೋದಾದಳು ಕೃಪನಂದೀಶ. ಮಾದಲಾಂಬಿಕೆ, ಸ್ವಾಮಿ, ನಿಂಬಾದಿರೋದ ಮೋದದಿಂದ ಸಹಿಸುತ್ತಿರುವೆ. ಹಾದಿರು ಶೋಭಾ ನಿಂಬಾದಿರೋದ ಮೋದದಿಂದ ಸಹಿಸುತ್ತಿರುವೆ. ನಾದ ಬಿರುದು ಕೆಡಾದಿರೂಪ. ಈ ಚಂಪಕ ಪುಷ್ಪವು ನಾವು ಮಾಸಗಳಿಂದಲೂ ನನ್ನ ಮುಡಿಯಲೇ ಇರಿಸಿಕೊಂಡಿರುವುದು. ಆದರೂ ನನಗೆ ಪುತ್ರ ಸಂತಾನ ಚಿಂತೆಯೇ ಕಾಣುವಂತಿಲ್ಲ. ಇರಲಿ, ಈ ರಾತ್ರಿ ಈ ಪುಷ್ಪವನ್ನು ನನ್ನ ಮಡಿಲಲ್ಲೇ ಇಟ್ಟುಕೊಂಡು ಮಲಗಿರುವೆ. ದೇವಿ, ನಮ್ಮ ಮಗುವನ್ನು ನೋಡಿದೆಯಾ? ಹೌದು ಸ್ವಾಮಿ, ಇಲ್ಲಿ ನೋಡಿ, ಎಷ್ಟೊಂದು ಸುಂದರವಾಗಿ ಮನೋಹರವಾಗಿರುವುದಲ್ಲವೇ? ಹೌದು ದೇವಿ. ಇಳೆಯ ಶಿವಭಕ್ತಿಯ ಇಳೆಯ ಶಿವಭಕ್ತಿಯ ಸುಂಕಳ ವ್ಯಕ್ತಿತ ನಟಿತ ದುರ್ಮಂಗಳೇ ಸ್ವಾಮಿ, ತಿಳಿ ಪಂಪಾಲಿ ಪನೀತನು, ತಿಳಿ ಪಂಪಾಲಿ ಪನೀತನು, ನಳಿನಾಂಬಿಕೆ ನಂದಿಕೇಶ್ವರ ಹಂಸವೇ ಇದಕ್ಕೆ ದೇವಿ, ಸ್ವಾಮಿ, ಭೂಮಿಯಲ್ಲಿ ಶಿವಭಕ್ತಿಯ ಬೆಳೆಯನ್ನು ಬೆಳೆದು ಲೋಕದಲ್ಲಿ ವಾರ್ತಾಚಂದ್ರನೆಂಬ ಬಿರುದನ್ನು ಪಡೆಯುವ ಈ ಮಗುವಿಗೆ ಶಿವದೀಕ್ಷೆಯನ್ನು ಮಾಡಿ ಲಿಂಗದಾಣೆಯನ್ನು ಮಾಡೋಣ ಬಾ. ಹಾಗೆ ಆಗಲಿ ಸ್ವಾಮಿ. ಎಲ್ಲಿ ದೇವಿ, ಆ ಮಗುವನ್ನು ನನ್ನ ಕೈಯಲ್ಲಿ ಕೊಡು. ಇದು ತೆಗೆದುಕೊಳ್ಳಿ ಸ್ವಾಮಿ. ಆಹಾ, ನನ್ನ ಜೀವಾತ್ಮನೇ, ನನ್ನ ನಂದಿಕೇಶ್ವರನೇ, ಶಿವಭಕ್ತಿಯ ಸಾಮ್ರಾಜ್ಯದ ಚಕ್ರವರ್ತಿ ನೀನಲ್ಲವೇ ಮಗು? ದೇವಿ, ಸ್ವಾಮಿ, ಎಲ್ಲಿ ಮಗುವನ್ನು? ಅಲ್ಲಿ ಮಾದಲಾಂಬಿಕೆ ಇದೆ. ಪತಿವ್ರತೆಯಾದ ಮಾದಲಾಂಬಿಕೆಯೇ, ನಾನು ಕೂಡಲ ಸಂಗಮೇಶ್ವರನು ಕಪ್ಪಡಿ ಎಂಬ ಪಟ್ಟಣದಲ್ಲಿ ವಾಸವಾಗಿದ್ದೇನೆ. ಈ ಮಗು ನನ್ನದು. ಈ ಮಗು ಲೋಕವನ್ನು ಉದ್ಧಾರ ಮಾಡುವುದಕ್ಕಾಗಿಯೂ ನನ್ನ ಮಗನಾಗಿಯೂ ನಿನ್ನ ನುಂಪಿಗೆ ಮೆಚ್ಚಿದವನಾಗಿಯೂ ಬಂದಿದ್ದಾನೆ. ಈತನಿಗೆ ಕೊಡತಕ್ಕ ಸಕಲ ವಸ್ತುಗಳನ್ನು ಶಿವಾರ್ಪಣೆ ಮಾಡಿ ಕೊಡುವಳಂತವಳಾಗು. ಈ ಮಗು ಪ್ರಣವ ಸ್ವರೂಪಿಯಾಗಿರುವುದರಿಂದ ಈ ಮಗುವಿಗೆ
ಬಸವ ಎಂದು ನಾಮಾಂಕಿತವನ್ನಿಡುವೆನು. ಬಸವ 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 ತಥಾಸ್ತು. ಶಿವಪಾರ್ವತಿಯರು ನನ್ನ ಅಂತಃಪುರಕ್ಕೆ ಬಂದಂತೆ ಸ್ವಪ್ನವಾಯಿತಲ್ಲ, ಇದೇನು ನನ್ನ ಪಕ್ಕದಲ್ಲಿ ಈ ಗಂಡು ಮಲಗಿರುವುದಲ್ಲ? ಪ್ರಭು ಪ್ರಭು ಬೇಗನೆ ಬರೋರಾಗಿ. ಪ್ರಭು ಇಲ್ಲಿ ನೋಡಿ, ಈ ಮಗು ಇಷ್ಟು ಮುದ್ದಾಗಿರುವುದು. ಪ್ರಿಯೆ, ಇದೇನಿದು? ಪ್ರಭು, ಈ ಮಗು ನನ್ನ ಅಂತಃಪುರಕ್ಕೆ ಶಿವಪಾರ್ವತಿಯರು ಬಂದು ಲೋಕ ಉದ್ಧಾರಕ್ಕಾಗಿ ಈ ಮಗು ಎಂದು ಬಸವ 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 ಎಂದು ನಾಮಾಂಕಿತವನ್ನು ಮಾಡಿ ಹೋದಂತೆ ಸ್ವಪ್ನವಾಯಿತು. ಈ ಮಗು ನಾನು ಹಡೆದವಳಲ್ಲ ಪ್ರಭು. ಏಸು ಜನ್ಮದ ಪುಣ್ಯங்கள் ಒದಗಿದ ಮಗೆ ಏಸು ಜನ್ಮದ ಪ್ರಿಯೆ. ಸ್ವಾಮಿ, ಏಸು ಜನ್ಮದ ಪುಣ್ಯங்கள் ಒದಗಿದ ಮಗೆ ಏಸು ಜನ್ಮದ ಪ್ರಿಯೆ. ಸ್ವಾಮಿ, ಧರ್ಮವೆಂದು ಉದಯಿಸಿದ ದೈವ ಧರ್ಮವೆಂದು ಉದಯಿಸಿದ ಭವದ ಅರಮಾನೆ ಭವದ ಅರಮಾನೆ ಭವದ ಅರಮಾನೆ ಪುಣ್ಯங்கள் ಒದಗಿದ ನಮಗೆ ಏಸು ಜನ್ಮದ ಶೈವ ಧರ್ಮವೆಂದು ಉದಯಿಸಿದ ಸ್ವಾಮಿ, ಶೈವ ಧರ್ಮವೆಂದು ಉದಯಿಸಿದ ಮಾವಾದ ಅರಮಾನೆ ಮಾವಾದ ಅರಮಾನೆ ಮಾವಾದ ಅರಮಾನೆ ಭಕ್ತನ ಮಾಡಿಲ್ಲ ಏಸು ಜನ್ಮದ ಪುಣ್ಯங்கள் ಒದಗಿದ ನಮಗೆ ಏಸು ಜನ್ಮದ ಪ್ರಿಯೆ ಮಹಾದಲಾಂಬಿಕೆ, ಸ್ವಾಮಿ, ನಮ್ಮ ನಂದೀಶ್ವರನು ಹಂಸಸಂಭೂತನು. ಇದು ಅಲ್ಲದೆ ಈ ಮಗು ಹುಟ್ಟಿದ ದಿವಸವೇ ಅನೇಕ ಶಿವಭಕ್ತರುಗಳಿಗೆ ದಾನಾಧರ್ಮಗಳನ್ನು ನೀಡಬೇಕು. ಈ ಮಗುವನ್ನು ತೊಟ್ಟಿಲಲ್ಲಿ ಇಟ್ಟು ಜೋಗುಳವನ್ನು ಪಾಡಬೇಕು. ಹಾಗೆ ಆಗಲಿ ಸ್ವಾಮಿ. ವೈಸಾಖರದೋಳು ಹರಿಸಿತೋ ಮುಲಾಗೆ ಈತನಾಶ್ರಯ ಪಡೆದು ಹರನ ಕೊಂಡಾಡಿ ಜೋ ಜೋ. ವೈಸಾಖ ತನ ತೋಡಿ ಹರಿಸಿತೋ ಮುಲಾಗೆ ಪಡೆದು ಕನನ ಕೊಂಡಾಡಿ ಜೋ
ಪಡೆದು ತನನ ಕೊಂಡಾಡಿ ಜೋ ಜೋ. ವೇದನಾಥನೆ ಮುಗದೆ ಸರಪಣಿಯ ಮಾಡಿ ವೇದಾಂತನ ಪಡೆದು ತನನ ಕೊಂಡಾಡಿ ಜೋ ಜೋ. ನಿಗಮ ಜಾಲ ಗತಿತ ಪ್ರೀತಿಯುತ ಅಖಿಲ ದೇವ ವಿನುತ ಮಹಾದೇವ ಮಹಾದೇವ. ನಿಗಮ ಜಾಲ ಗತಿತ ಪ್ರೀತಿಯುತ ಅಖಿಲ ದೇವ ವಿನುತ ಮಹಾದೇವ ಮಹಾದೇವ. ಅನಾಥ ಜನ ಮಂಡಲ ಪರಿಪಾಲ ಗೋಪಿ ಬಾಲ ಲೀಲಾ ಲೋಲ. ಅನಾಥ ಜನ ಮಂಡಲ ಪರಿಪಾಲ ಗೋಪಿ ಬಾಲ ಲೀಲಾ ಲೋಲ. ಭಕ್ತೋದರ ಮೋಕ್ಷ ವಿಹಾರ ಭಕ್ತೋದರ ಮೋಕ್ಷ ವಿಹಾರ ಮಾಯಾ ದೂರ. ಪಂಕಜ ನಿಜ ನಿರ್ಜರ ಸುಖ ಶಂಕರ ಶುಭ. ಪಂಕಜ ನಿಜ ನಿರ್ಜರ ಸುಖ ಶಂಕರ ಶುಭ. ಭಕ್ತರ ವಿಜಯ ನಿಗಮ ಜಾಲ ಗತಿತ ಪ್ರೀತಿಯುತ ಅಖಿಲ ದೇವ ವಿನುತ ಮಹಾದೇವ 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 ಮಹಾದೇವ. ಬಸವೇಶ್ವರನು ಭುವಿಯಲ್ಲಿ ಜನಿಸಿದ ಕೂಡಲೇ ಪರವಾದಿಗಳ ಮನಸ್ಸಿಗೊಂದು ವಿಧವಾದ ಮಂಜು ಕವಿದಂತಾಗಿರುವುದು. ವೀರಶೈವ ಮತಗಳವರು ತಲೆ ಎತ್ತಿ ಸಂಚರಿಸುತ್ತಿರುವರು. ಬಸವೇಶ್ವರನೇ ಈಗ 8ನೇ ವರ್ಷದ ಉಪನಯನಕ್ಕಾಗಿ ಮಾದರಸನು ಶೈವ ಬ್ರಾಹ್ಮಣರನ್ನು ಕರೆದಿರನು. ಹುಟ್ಟಿದಾಗಲೇ ಶಿವದೀಕ್ಷೆ ಹೊಂದಿ ಇಷ್ಟಲಿಂಗ ದಾರಿಯಾದ ಬಸವೇಶ್ವರನು ಉಪನಯನವಾಗುವುದಕ್ಕೆ ಸಮ್ಮತಿಸುವನೇ? ಇಲ್ಲ, ಖಂಡಿತವಾಗಿಯೂ ಒಪ್ಪಲಾರ. ಮುಂದೆ ನಾಟಕ ಚರಿತ್ರೆಯು ಏನಾಗುವುದೋ ನೋಡೋಣ. ಆಗ ನನ್ನ ಅಂಶವಾದರೂ ಕಲ್ಯಾಣ ಪಟ್ಟಣದಲ್ಲಿ ಕೊಂಡಿಗೆ ಮಂಚರಸನಾಗಿ ಹೋಗಿ ಬಸವೇಶ್ವರನ ಮಹತ್ವೆಯನ್ನು ಪ್ರಕಾಶಪಡಿಸಿ ಮುಂದಿನ ಕ್ರಮವನ್ನು ನೋಡುವೆನು. ನಾನಿನ್ನು ಬರುವೆನು. ಮಹಾದೇವ ಮಹಾದೇವ. ಅನಾಥ ಜನ ಮಂಡಲ ಪರಿಪಾಲ ಗೋಪಿ ಬಾಲ ಲೀಲಾ ಲೋಲ. ಅನಾಥ ಜನ ಮಂಡಲ ಪರಿಪಾಲ ಗೋಪಿ ಬಾಲ ಲೀಲಾ ಲೋಲ. ಭಕ್ತೋದರ ಮೋಕ್ಷ ವಿಹಾರ ಭಕ್ತೋದರ ಮೋಕ್ಷ ವಿಹಾರ ಮಾಯಾ ದೂರ. ಪಂಕಜ ನಿಜ ನಿರ್ಜರ ಸುಖ ಶಂಕರ ಶುಭ. ಭಕ್ತರ ವಿಜಯ ಪಂಕಜ ನಿಜ ನಿರ್ಜರ ಸುಖ ಶಂಕರ ಶುಭ. ಭಕ್ತರ ವಿಜಯ ನಿಗಮ ಜಾಲ ಗತಿತ ಪ್ರೀತಿಯುತ ಅಖಿಲ ದೇವ ವಿನುತ ಮಹಾದೇವ ಮಹಾದೇವ. ಎನ್ನೆಯ ತನು ಬಸವಗೆ ಎನ್ನೆಯ ತನು ಬಸವಗೆ ಉನ್ನತವಾಗುವುದು ಉಪನಯನವ ದೈವಜ್ಞರೇ. ದೊರೆಯೋ ಸನ್ನುತ ಸುಮಲಗ್ನವ ದೊರೆಯೋ ಸನ್ನುತ ಸುಮಲಗ್ನವ ಉನ್ನತವಾಗುವುದು ಉಪನಯನವ ದೈವಜ್ಞರುಗಳೇ.
ತಜ್ಞರುಗಳೇ, ತನ್ನ ಸುಕುಮಾರನಿಗೆ 8ನೇ ವರ್ಷವು ಕಳೆದಿರುವುದು. ಅವನಿಗೆ ಉಪನಯನ ದೀಕ್ಷೆಯನ್ನು ಮಾಡುವುದಕ್ಕಾಗಿ ನಿಮಗೆಲ್ಲರಿಗೂ ಅಮೃತಣವನ್ನು ಕೊಟ್ಟು ಕರೆಸಿರುವನು. ಮಾದರ್ಸರೇ ಬಹಳ ಸಂತೋಷ. ಇದೋ ಬಸವಣ್ಣನು ಬರುತ್ತಿರುವನು. ಕುಮಾರ, ನಿನಗೆ ಶುಭವಾಗಲಿ. ಬಾಬಾರೈ ಬಸವೇಶ್ವರ ಸುಮ ಕೋಮಲಾಂಗ ಕುಸಾಂಗ ಮಗುವೆ, ಬಾಬಾರೈ ಬಸವೇಶ್ವರ. ಕುಮಾರ, ಮಂಗಳಮಯ ನಿಜ ಲಿಂಗ ಸ್ವರೂಪನ, ಮಂಗಳಮಯ ನಿಜ ಲಿಂಗ ಸ್ವರೂಪನ, ಗಂಗಾಧರವರ ಗೋತ್ರಭೂತ. ಕುಮಾರ, ಗಂಗಾಧರವರ ಗೋತ್ರಭೂತ, ಉಲ್ಲತಗುವ ಶ್ರೀಲಾಸದಂತ್ರ, ಉಲ್ಲತಗುವ ಶ್ರೀಲಾಸದಂತ್ರ, ಅಂದುರಗುದಯುತ ತಿನ್ನವಾರುದೆ ಬಾರೈ ಬಸವೇಶ್ವರ. ಕುಮಾರ, ಕುಮಾರ, ನೀನು ಸಮಯಕ್ಕೆ ಸರಿಯಾಗಿಯೇ ಬಂದಿರುವೆ. ನೀನು ಬಂದ ಕೂಡಲೇ ನಮಗೆಲ್ಲರಿಗೂ ಸಂತೋಷವಾಯಿತು. ಜನಕ, ನೀವು ಹೇಳುತ್ತಿರುವುದು ನನಗೆ ಅರ್ಥವಾಗುತ್ತಿಲ್ಲ. ಈ ದಿನ ನಮ್ಮ ಮನೆಯಲ್ಲಿ ಹಬ್ಬದ ಸಂಭ್ರಮದಂತೆ ಕಾಣುತ್ತಿರುವುದಲ್ಲ. ಇವರೆಲ್ಲರೂ ಯಾವ ವಿಚಾರಕ್ಕಾಗಿ ನಮ್ಮ ಮಂದಿರಕ್ಕೆ ಬಂದಿರುವರು? ಕುಮಾರ, ನಿನಗೆ ಉಪನಯನ ದೀಕ್ಷೆಯನ್ನು ಮಾಡುವುದಕ್ಕಾಗಿ ಇವರನ್ನೆಲ್ಲರೂ ಕರೆಸಿರುವನು. ಕುಮಾರ, ಜನಕ, ನಿಮ್ಮ ಬುದ್ಧಿಗೆ ನಾನೇನೆಂದು ಹೇಳಲಿ? ನಾನು ಹುಟ್ಟಿದೊಡನೆಯೇ ನನ್ನ ಗುರುವಾದ ಸಂಗಮೇಶ್ವರನು ಬಂದು ನನಗೆ ಶಿವದೀಕ್ಷೆಯನ್ನು ಮಾಡಿ ಲಿಂಗಧಾರಣೆಯನ್ನು ಮಾಡಿರುವುದನ್ನು ಮರೆತಿರುವಿರಾ? ಮಗು, ನೀನು ಶಿಶುವಾಗಿದ್ದಾಗ ಉಪನಯನ ದೀಕ್ಷೆಯನ್ನು ಮಾಡಿರುವುದು ನಿಜ. ಆದರೆ ಶೈವ ವ್ಯವಸ್ಥೆಯಲ್ಲಿ ಅದನ್ನು ಮರೆತಿರುವ ಕಾರಣ ನಿನಗೆ ಉಪನಯನ ದೀಕ್ಷೆಯನ್ನು ಮಾಡುವುದಕ್ಕಾಗಿ ನಾನು ಕರೆಸಿರುವನು. ಕುಮಾರ, ಜನಕನೇ, ಹೇಳುವೆನು ಕೇಳು. ಜನಕನೇ ಕೇಳು, ಅನುನಯದಿ ಬೇಡ್ವೆ. ಜನಕನೇ ಕೇಳು, ಅತನೇ ಕೇಳು, ಅನುನಯದಿ ಬೇಡ್ವೆ. ಜನಕನೇ ಕೇಳು.
ಸಮಾನವನ್ನು ಕಲ್ಪಿಸಬಹುದೇ? ವ್ಯಾಸ ಋಷಿಯು ಜನಿಸಿದಾಗ ಕಮಂಡಲ ದಾರಿಯನ್ನು ಸೇವಿಸುತ್ತಾ ಜನಿಸಿದರು. ಆತನ 8ನೆಯ ವರ್ಷದಲ್ಲಿ ಆತನಿಗೆ ಉಪನಯ ದೀಕ್ಷೆಯನ್ನು ಮಾಡಿದವರ್ಯಾರು? ಆದ ಕಾರಣ ನನಗೆ ಯಾವ ಉಪನಯವೂ ಬೇಡ. ಅಷ್ಟಾವರಣ, ಪಂಚಾಚಾರ, ಷಡುಸ್ಥಲ ಇವುಗಳನ್ನು ತಿಳಿದಿರುವ ಮಹಾತ್ಮರು ಯಾರಾದರೂ ಇದ್ದಲ್ಲಿ ಅಂದವರನ್ನು ತೋರಿಸು, ಅವರಿಂದ ಉಪದೇಶವನ್ನೂ ಪಡೆಯುವೆ. ಕುಮಾರ, ಇದುವರೆಗೂ ನಿನ್ನನ್ನು ಇಂಥವನೆಂದು ನಾನು ತಿಳಿದಿರಲಿಲ್ಲ. ನಮ್ಮ ಮತವು ಬಹು ಶ್ರೇಷ್ಠವಾದದ್ದು. ಯಜ್ಞ, ತಪ, ಹೋಮಗಳಿಂದ ಗಾಯತ್ರಿ ಮಂತ್ರಗಳನ್ನು ಜಪಿಸಿ ವಿಪ್ರಶ್ರೇಷ್ಠರನ್ನು ನಮ್ಮ ಮತವು ಬಹಳ ಶ್ರೇಷ್ಠವಾದದ್ದು ಕುಮಾರ. ತಂದೆ, ಸಕಲ ಮತಗಳಿಗೆ ಶ್ರೇಷ್ಠವಾದ ಮತವೆಂದು ಹೆಮ್ಮೆ ಪಡಬಾರದು. ವ್ಯಾಸ ಋಷಿಯು ಹೇಳಿರುವುದನ್ನು ಮರೆತಿರುವಿರಾ? ಹೇಳುವೆನು ಕೇಳಿ. ಮೃಗಚರ್ಮ ಕಮಂಡಲ ದಾರಿಯನ್ನು ಸೇವಿಸುತ್ತಾ ಜನಿಸಿದರು. ಲಿಂಗಾಂಗ ಸಂಗಷ್ಟದಿಕ ಜ್ಞಾನಾರ್ಭವತ್ ತಸ್ಮಾದಿರುದ್ಧಿ ಕೋನಾಶ್ರೀ ತ್ರಿಶಲೋಕೇಶ. ಸರ್ವದ ಈಗಿರುವಲ್ಲಿ ನಮ್ಮ ಮತವೇ ಶ್ರೇಷ್ಠವೆಂದು ಹೆಮ್ಮೆ ಪಡಬಾರದು. ಸುಕುಮಾರ, ನಮ್ಮ ಮತದವರು ನನ್ನನ್ನು ಬಹಿಷ್ಕರಿಸಿ ಬಿಡುವರು. ನನ್ನ ಮಾತನ್ನು ಕೇಳು ಕುಮಾರ. ಏನಿದು ಗಲಾಟೆ? ಮಹಾದಲಾಂಬಿಕೆ, ಸ್ವಾಮಿ, ನಮ್ಮ ಬಸವೇಶ್ವರನಿಂದ ನಾವಿಬ್ಬರು ಪ್ರಾಣ ತ್ಯಾಗವನ್ನೂ ಮಾಡಿಕೊಳ್ಳಬೇಕು. ಸ್ವಾಮಿ, ನಾನು ಸುಕುಮಾರ ಅಂತ ತಪ್ಪುಗಳೇನು ಮಾಡಿರುವನು? ಪ್ರಿಯೆ, ನಮ್ಮ ಬಸವನನ್ನು ತನ್ನ ಹೆಸರು ಉಪನಯನ ದೀಕ್ಷೆಯನ್ನು ತಿರಸ್ಕರಿಸುವುದು ಅಲ್ಲದೆ ನಮ್ಮ ಮತದವರನ್ನು ಬಾಯಿಗೆ ಬಂದಂಗೆ ತಿರಸ್ಕರಿಸಿರುವನು. ತಂದೆ, ನನ್ನಿಂದ ನೀವೇಕೆ ಪ್ರಾಣ ಕಳೆದುಕೊಳ್ಳಬೇಕು? ನಿಮ್ಮ ಮತಕ್ಕೆ ಸಲ್ಲದವನು ನಾನೊಬ್ಬನು ತಾನೆ. ನಿಮ್ಮನ್ನು ಬಿಟ್ಟು ಹೋದರಾಯಿತು. ನಾನು ಅನಾಥನಲ್ಲ, ಕೂಡಲ ಸಂಗಮನಾಥನು ನನ್ನ ಬರುವಿಕೆಯನ್ನು ಎದುರು ನೋಡುತ್ತಿರುವನು. ಈಗಲೇ ನಾನು ಹೊರಡುವೆನು. ಇದೋ ನಿಮ್ಮಿಬ್ಬರಿಗೂ ಕಡೆಯ ನಮಸ್ಕಾರ. ನೀವು ನಿಮ್ಮ ಮತದವರು ಸೇರಿ ಸುಖವಾಗಿ ಬಾಳಿ. ಕುಮಾರ, ಮಗು ಹೋಗಬೇಡ, ನಮ್ಮನ್ನು ಬಿಟ್ಟು ಹೋಗಬೇಡ, ಸಮಾಧಾನನಾಗು ಕುಮಾರ. ಆದರೂ ಸರಿ, ನಮ್ಮ ಶೈವ ಮತದ ನ್ಯಾಯಾಧೀಶರು ನಿಮ್ಮನ್ನು ಕರೆದುಕೊಂಡು ಬರುವಂತೆ ನಮಗೆ ಹೇಳಿದವರು. ಕೂಡಲೇ ಬನ್ನಿ. ಯಾರು? ನಾನು ನ್ಯಾಯಸ್ಥಾನಕ್ಕೆ ಬರಬೇಕೆ? ನನ್ನ ಮನೆಯೇ ಒಂದು ನ್ಯಾಯಸ್ಥಾನವಾಗಿರುವುದು. ನಾನೇಕೆ ನ್ಯಾಯಸ್ಥಾನಕ್ಕೆ ಬರಬೇಕು? ಹೋಗಿ ವಿಚಾರವನ್ನು ಅವರಿಗೆ ತಿಳಿಸಿಬಿಡಿ. ಇದೇ ಒಳ್ಳೆ ಸಮಯ. ನಾನು ಈಗಲೇ ಓಡಿ ಹೋಗುವೆನು. ಮಗು ಕುಮಾರ, ನಮ್ಮನ್ನು ಬಿಟ್ಟು ಹೋಗಬೇಡ, ಸಮಾಧಾನ. ಅಯ್ಯೋ, ಮುಂದೇನಾಗುತ್ತೆ? ನನ್ನ ಕುಮಾರನಿಲ್ಲದೆ ನಾವು ಜೀವಿಸುವುದಾದ್ರೆ ಹೇಗೆ? ಶ್ರೀ ಮಹಾದಲಾಂಬಿಕೆ, ಏತಕ್ಕೆ ಚಿಂತಿಪೆ ಪ್ರಿಯ ಕಾಂತಾಮಣಿ, ರಾಜ್ಯ ಬಿಡುನೆ ಪ್ರಿಯ ರಮಣೆ. ಏತಕ್ಕೆ ಚಿಂತಿಪೆ ಪ್ರಿಯ ಕಾಂತಾಮಣಿ, ರಾಜ್ಯ ಬಿಡುನೆ ಪ್ರಿಯ ರಮಣೆ. ಶ್ರೀ ಪರಮೇಶನ ಕರುಣೆಯು ನಮಗಿದೆ. ಶ್ರೀ ಸಂಗಮೇಶನ ಕರುಣೆಯು ನಮಗಿದೆ. ಶ್ರೀ ಸಂಗಮೇಶನ ಕರುಣೆಯು ನಮಗಿದೆ. ಭ್ರಾಂತಿಯ ಬಿಡುನಿ ಪ್ರಿಯ ರಮಣೆ. ಏತಕ್ಕೆ ಚಿಂತಿಪೆ ಪ್ರಿಯ ಕಾಂತಾಮಣಿ, ಭ್ರಾಂತಿಯ ಬಿಡುನಿ ಪ್ರಿಯ ರಮಣೆ. ಶ್ರೀ ಸಂಗಮೇಶನ ಕರುಣೆಯು ನಮಗಿದೆ. ಶ್ರೀ ಸಂಗಮೇಶನ ಕರುಣೆಯು ನಮಗಿದೆ. ಶ್ರೀ
ಶಾಂತಳಾಗು. ನಮ್ಮ ಬಸವಣ್ಣನು ಸಾಮಾನ್ಯದವನಲ್ಲ, ದೈವ ಸಂಭೂತನು. ಇದು ಅಲ್ಲದೆ ನಮ್ಮ ಬಸವಣ್ಣನು ಜಗದೋದ್ಧಾರಕವಾಗುವನು. ಇದು ಸತ್ಯ, ಇದು ಸತ್ಯ. ನಡಿ, ನಮ್ಮ ಮನೆ ಮಂದಿರಕ್ಕೆ ಹೋಗೋಣ. ಭಾಗವಾಡಿಯನ್ನು ಬಿಟ್ಟು ಎಲ್ಲಿಯೋ ಹೊರಟು. ಯಾಕೋ ಮಾದೇವ ಹೇಳ್ತಾ ಇದ್ಯಾ? ಕೃಷ್ಣ ನಮ್ಮನ್ನೆಲ್ಲ ಬಿಟ್ಟು ನಮ್ಮ ಕೃಷ್ಣ ಎಲ್ಲೋ ಹೊರಟು ಹೋದ ಕಣೋ. ಮಾದೇವ ಅವನು ಎಲ್ಲಾದ್ರೂ ಹೋಗಿರ್ಲಿ, ಬಾ ನಡೆ ಹೋಗೋಣ. ಕೃಷ್ಣ ನನ್ನನ್ನು ಕರೆದಿದ್ರೆ ನಾನು ಅವನ ಸಂಗಡ ಹೋಗ್ತಿದ್ದೆ ಕಣೋ. ಹಾಗಾದರೆ ನಡೆ, ಬೇಗ ಹೋಗೋಣ. ಸಂಗಮನಾಥ, ಮನೆಯನ್ನು ಬಿಟ್ಟು ಬಂದಿರುವೆನು, ನಿನ್ನ ಸನ್ನಿಧಿಯಾದ ಕಪ್ಪಡಿಗೆ ಬರುತ್ತಿರುವೆನು. ನನಗೆ ದಾರಿಯನ್ನು ತೋರಿ ಕಾಪಾಡು ಕಾಪಾಡು. ನಮ್ಮನ್ನೆಲ್ಲ ಬಿಟ್ಟು ಎಲ್ಲಿ ಹೋಗಿದ್ದೋ? ಮಹಾದೇವ, ಕೃಷ್ಣ, ಪಶುಪತಿ, ನಮ್ಮ ತಂದೆಯು ವಿಪ್ರರು ಸೇರಿ ನನಗೆ ಉಪನಯ ದೀಕ್ಷೆಯನ್ನು ಮಾಡಬೇಕೆಂದು ಹಠ ಮಾಡಿದರು. ನಾನು ಹುಟ್ಟಿದೊಡನೆಯೇ ನನ್ನ ಗುರುವಾದ ಸಂಗಮನಾಥನು ಬಂದು ನನಗೆ ಲಿಂಗಧಾರಣೆಯನ್ನು ಮಾಡಿರುವಾಗ ನಾನು ಅದಕ್ಕೆ ಒಪ್ಪಲಿಲ್ಲ. ಆದ ಕಾರಣ ನಮ್ಮ ತಂದೆಯನ್ನು ವಿಪ್ರರು ಬಯಸ್ಕರಿಸಿದರು. ಆದ ಕಾರಣ ನಾನೇ ಮನೆಯನ್ನು ಬಿಟ್ಟು ಬಂದೇ ಕಣೋ. ಯಾಗಾದರೂ ಆಗಲಿ, ನಾವು ನಿನ್ನ ಸಂಗಡನೆ ಬರುತ್ತೇವೆ. ಅಲ್ಲಿ ಕಳ ಕಾಣುತ್ತಿದೆ, ಬಾಯ್. ಬೇಡ ಕೃಷ್ಣ, ನಿಮ್ಮ ತಂದೆಯವರು ನೋಡಿದರೆ ನನ್ನನ್ನು ಸುಮ್ಮನೆ ಬಿಡಲಾರರು. ಯಾಗಾದರೂ ಆಗಲಿ, ನಾವು ನಿನ್ನ ಜೊತೆಯಲ್ಲೇ ಬರುತ್ತೇವೆ. ಆಟಗಳನ್ನಾಡಿ ಬಹಳ ದಿನ ಆಗದೆ. ಅಲ್ಲಿ ಒಂದು ಕೊಳ ಕಾಣುತ್ತಿದೆ. ಜಲಕ್ರೀಡೆ ಆಟಗಳನ್ನು ಆಡೋಣ, ಬಾರ ಬಸವ. ನಿಮ್ಮ ಇಷ್ಟದಂತೆ ಆಗಲಿ, ಬನ್ನಿರಿ ಆಡೋಣ. ಆಡುವ ಬನ್ನಿರಿ ಬೇಗ, ಕೊಡುತ್ತಲ್ಲ ಜಲ ಕ್ರೀಡೆಗಳ. ಆಡುವ ಬನ್ನಿರಿ ಬೇಗ, ಕೊಡುತ್ತಲ್ಲ ಜಲ ಕ್ರೀಡೆಗಳ. ಮೈ ಮೇಲೆ ಇರುವ ವಚನವ ತೆಗೆದು, ಮೈ ಮೇಲೆ ಇರುವ ವಚನವ ತೆಗೆದು, ಸೋಮ ಸುಂದರರ ವಸತಿ ಮಾಡುವ. ಆಡುವ ಬನ್ನಿರಿ ಬೇಗ, ಕೊಡುತ್ತಲ್ಲ ಜಲ ಕ್ರೀಡೆಗಳ. ಆಡುವ ಬನ್ನಿರಿ ಬೇಗ, ಕೊಡುತ್ತಲ್ಲ ಜಲ ಕ್ರೀಡೆಗಳ. ಆಮೆಗಳಂದದಿ ಜಾಡುತ್ತಿರುವವು, ಆಮೆಗಳಂದದಿ ಜಾಡುತ್ತಿರುವವು. ಪ್ರೇಮದಿ ಪೀಡಿಸಿ ಸುಖದೋಡುವ. ಆಡುವ ಬನ್ನಿರಿ ಬೇಗ, ಕೊಡುತ್ತಲ್ಲ ಜಲ ಕ್ರೀಡೆಗಳ. ಬೇಗ, ಕೊಡುತ್ತಲ್ಲ ಜಲ ಕ್ರೀಡೆಗಳ. ಕೃಷ್ಣ, ಕೃಷ್ಣ, ಮುಂದಕ್ಕೆ ಹೋಗಬೇಡ, ನೀರು ಆಳವಾಗಿದೆ. ಹೋಗಬೇಡ, ಹೋಗಬೇಡ. ನಾನು ಅವರ ತಂದೆಗೆ ತಿಳಿಸುವೆನು. ಅಯ್ಯೋ ಸಂಗಮನಾಥ, ಕೃಷ್ಣನು ನೀರಿನಲ್ಲಿ ಮುಳುಗಿ ಹೋದ. ಆತನ ತಂದೆಯು ಬಂದರೆ ನನ್ನನ್ನು ಸುಮ್ಮನೆ ಬಿಡಲಾರರು. ಸಂಗಮನಾಥ, ನನ್ನನ್ನು ಕಾಪಾಡು ಕಾಪಾಡು. ಶಿವ ಶಿವ. ಸಂಗಮನಾಥ, ಕೃಷ್ಣಾ ನದಿಯು ಅಡ್ಡಲಾಗಿ ಹರಿಯುತ್ತಿರುವುದಲ್ಲ. ಇನ್ನು ನಾನು ಎಲ್ಲಿಗೆ ತಾನೇ ಹೋಗಲಿ? ಗಂಗಾದೇವಿ, ದಯೆಯನ್ನು ತೋರಿ ದಾರಿಯನ್ನು ಬಿಡು. ದಾರಿಯ ಬಿಡು ಗಂಗೆ, ಏ ತುಂಗೆ, ಪರಶಿವನಾರ್ಧಾಂಗೆ. ಏ ತುಂಗೆ, ಪರಶಿವನಾರ್ಧಾಂಗೆ.
ಗಂಗಾದೇವಿ, ನಿರಾಪರಾಧಿಯಾದ ನನ್ನಲ್ಲೂ ಕೊಲ್ಲಲು ವಿಪ್ರರು ಒಟ್ಟುಗೂಡಿ ಬರುತ್ತಿರುವರು. ಇನ್ನು ನಾನು ಎಲ್ಲಿಗೆ ತಾನೇ ಹೋಗಲಿ? ಗಂಗಾದೇವಿ, ದಯೆಯನ್ನು ತೋರಿ ದಾರಿಯನ್ನು ಬಿಡು. ಆಹಾ, ಏನಿದು ಆಶ್ಚರ್ಯ! ಹರಿಯುತ್ತಿ ಬಸವಣ್ಣ, ಇತ್ತ ನೋಡು. ಬಸವಣ್ಣ, ಯತಿವರ್ಯರೇ, ನನ್ನನ್ನು ಕಾಪಾಡಿರಿ. ಬಸವಣ್ಣ, ಗಂಗಸ್ತಂಭನವನ್ನು ಮಾಡಿದ ನೀನು ಪಾವಾಡ ಪುರುಷನಾಗಿರುವಾಗ ಈ ಗಂಗಾ ಮಾತೆಯನ್ನು ಧ್ಯಾನಿಸ
ಪ್ರಿಯ ಪುತ್ರ ಬಸವಣ್ಣ, ಭೂಲೋಕದಲ್ಲಿ ನಿನ್ನ ಮಹಿಮೆಯನ್ನು ಪ್ರಕಾಶಪಡಿಸಲೆಂದೇ ನಾನು ಬಂದಿರುವೆನು. ಭಯಪಡಬೇಡ ಮಗು, ನಿನಗೆ ಶುಭವಾಗಲಿ. ಹೋಗಿ ಬಾ. ಜಟಾಜೂಟ ಗಂಗಾ ಮಗುಟ ಶಶಿಲಲಾಟ ಶೋಭಿಪ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ ಮಹಾದೇವ ಮಹಾದೇವ ಜಟಾಜೂಟ ಗಂಗಾ ಮಗುಟ ಶಶಿಲಲಾಟ ಶೋಭಿಪ ಜಟಾಜೂಟ ಗಂಗಾ ಮಗುಟ ಶಶಿಲಲಾಟ ಶೋಭಿಪ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ ಮಹಾದೇವ ಮಹಾದೇವ ಗರುಡವರ ಡಮರುಗದರ ಗರುಡವರ ಡಮರುಗದರ ಸುಂದರ ಶಿವ ಶಂಕರ ಸುಂದರ ಶಿವ ಶಂಕರ ಕೃಪಾಸಾಗರ ಗುಣಗಾಂಭೀರ ಕೃಪಾಸಾಗರ ಗುಣಗಾಂಭೀರ ಪಾರವಾರ ಶೇಖರ ಪಾರವಾರ ಶೇಖರ ಜಟಾಜೂಟ ಗಂಗಾ ಮಗುಟ ಶಶಿಲಲಾಟ ಶೋಭಿಪ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ ಮಹಾದೇವ ಮಹಾದೇವ ಪಶುಪತೇಶ ಮಧುಮತೇಶ ನತ ಜನ ಪರಿಪಾಲಕ ಪಶುಪತೇಶ ಮಧುಮತೇಶ ನತ ಜನ ಪರಿಪಾಲಕ ಶ್ರೀಮಯೇಶ ಲೋಪನಾಶ ಪಾಪ ರಹಿತ ಪಾಯಿಮಾ ಶ್ರೀಮಯೇಶ ಪೋಪನಾಶ ಪಾಪ ರಹಿತ ಪಾಯಿಮಾ ತ್ರಿಭುವನ ಪರಿಪಾಲಕ ತ್ರಿಪುರಾಪುರ ಅಂತಕ ತ್ರಿಭುವನ ಪರಿಪಾಲಕ ತ್ರಿಪುರಾಪುರ ಅಂತಕ ತ್ರಿಶೂಲಧರ ತ್ರಿನೇತ್ರಧರ ತ್ರಿಪುಂಡನ ಫಲದಾಯಕ ತ್ರಿಶೂಲಧರ ತ್ರಿನೇತ್ರಧರ ತ್ರಿಪುಂಡನ ಫಲದಾಯಕ ಜಟಾಜೂಟ ಗಂಗಾ ಮಗುಟ ಶಶಿಲಲಾಟ ಶೋಭಿಪ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ
ಜಟಾಜೂಟ. ಮಹಾದೇವ ಮಹಾದೇವ. ಬಸವೇಶ್ವರನು ಇಂಗುಳೇಶ್ವರ ಬಾಗೇವಾಡಿಯನ್ನು ಬಿಟ್ಟು ಸಂಗಮನಾಥನಲ್ಲಿಗೆ ಬಂದು 8 ವರ್ಷಗಳಾದವು. ಬಸವೇಶ್ವರನಿಗೆ ಈಗ 16 ವರ್ಷಗಳು ಕಳೆಯುತ್ತಿರುವುದು. ಇತ್ತ ಕಲ್ಯಾಣ ಪಟ್ಟಣದ ಬಲದೇವ ಮಂತ್ರಿಯ ತನ್ನ ಸೋದರ ಮಾವನಾದ ಬಲದೇವ ಮಂತ್ರಿಯ ಮಗಳಾದ ಗಂಗಾಂಬಿಕೆಯು ಬಸವೇಶ್ವರನಲ್ಲದೆ ಮತ್ತಾರನ್ನೂ ಲಗ್ನವಾಗುವುದಿಲ್ಲವೆಂದು ಸದಾ ಬಸವೇಶ್ವರನ ಧ್ಯಾನದಲ್ಲಿಯೇ ನಿರತಲಾಗಿರುವಳು. ಇನ್ನು ಕೆಲವು ದಿನಗಳಲ್ಲಿಯೇ ಬಸವೇಶ್ವರನ ಕಲ್ಯಾಣವಾಗಿ ಬಸವೇಶ್ವರನು ಬಿಜ್ಜಳ ರಾಜನಿಗೆ ಮಂತ್ರಿಯಾಗುವನು. ಆ ವೇಳೆಯಲ್ಲಿ ನನ್ನ ಅಂಶವು ಬಿಜ್ಜಳನ ಸಭೆಯಲ್ಲಿ ಕೊಂಡಿಗ ಮಂಚರಸನಾಗಿ ಹೋಗಿ ಬಸವೇಶ್ವರನ ಮಾತ್ರೆಯನ್ನು ಪ್ರಕಾಶಪಡಿಸಿ ಮುಂದಿನ ಕಾರ್ಯವನ್ನು ನೋಡುವೆನು. ನಾನಿನ್ನು ಬರುವೆನು. ಮಹಾದೇವ ಮಹಾದೇವ. ಪಶುಪತೇಶ ಮಸುಮತೇಶ ನತ ಜನ ಪರಿಪಾಲಕ. ಪಶುಪತೇಶ ಮಸುಮತೇಶ ನತ ಜನ ಪರಿಪಾಲಕ. ಲೋಪನಾಶ ಶ್ರೀಮಯೇಶ ಪಾಪರಹಿತ ಪಾಹಿ ಮಾಂ. ಲೋಪನಾಶ ಶ್ರೀಮಯೇಶ ಪಾಪರಹಿತ ಪಾಹಿ ಮಾಂ. ತ್ರಿಭುವನ ಪರಿಪಾಲಕ ತ್ರಿಪುರಾಪುರ ಅಂತಕ. ತ್ರಿಭುವನ ಪರಿಪಾಲಕ ತ್ರಿಪುರಾಪುರ ಅಂತಕ. ತ್ರಿಶೂಲಧರ ತ್ರಿನೇತ್ರಧರ ತ್ರಿಪುಂಡನ ಫಲದಾಯಕ. ತ್ರಿಶೂಲಧರ ತ್ರಿನೇತ್ರಧರ ತ್ರಿಪುಂಡನ ಫಲದಾಯಕ. ಜಟಾಜೂಟ ಗಂಗಾ ಮಕುಟ ಜಟಿಲ ಲಾಟ ಶೋಭಿಪ ಹೇಮಕೂಟ ನಟ ನಿವಾದ. ಹೇಮಕೂಟ ನಟ ನಿವಾದ. ನಿಜ ನಟವರ ಪಂಡಿತ ಜಟಾಜೂಟ. ಮಹಾದೇವ ಮಹಾದೇವ. ತ್ರಿಭುವನ ಜನನಿ ಜಗನ್ಮೋಹಿನಿ. ತ್ರಿಭುವನ ಜನನಿ ಜಗನ್ಮೋಹಿನಿ. ಅಭಯ ಪ್ರದಾಯಿನಿ ಪಾವನೆ ಪಾಹಿ ಮಾಂ.
ನನ್ನ ಮನಸ್ಸಿನ ಆರಾಧ್ಯ ದೈವವಾದ, ನನ್ನ ಮನಸ್ಸಿನಲ್ಲಿ ಸತತವೂ ಆರಾಧಿಸುತ್ತಿರುವ ಬಸವೇಶ್ವರನನ್ನಲ್ಲದೆ ನಾನು ಬೇರೆ ಯಾರನ್ನು ಪತಿಯಾಗಿ ನನ್ನ ಮನಸ್ಸಿನಲ್ಲಿ ನಾನು ಸ್ವೀಕರಿಸುವುದಿಲ್ಲ. ಆದರೆ ಬಸವೇಶ್ವರರು ಈಗ ತಮ್ಮ ಹುಟ್ಟು ಸ್ಥಳವಾದ ಭಾಗ್ಯವಾಡಿಯನ್ನು ಬಿಟ್ಟು ಕಪ್ಪಡಿಯ ಸೋಮನಾಥನಲ್ಲಿಗೆ ಬಂದಿರುವರು. ಮಾತಾ ಪಿತೃಗಳನ್ನು ಸಹ ಬಿಟ್ಟು ಬಂದಿರುವರು. ಆದರೆ ಈ ವಿಚಾರವನ್ನು ತಂದೆಯವರಿಗೆ ತಿಳಿಸಿದರೆ ಅವರು ಒಪ್ಪುವರೋ ಇಲ್ಲ ನಿರಾಕರಿಸುವರು. ಒಂದು ತಿಳಿಯದಾಗಿರುವುದು ತಾಯಿ, ತಿಳಿಯದಾಗಿರುವುದು. ಅದು ತಂದೆಯವರೇ ಬರುತ್ತಿರುವರು. ಗಂಗಾಂಬಿಕಾ, ಗಂಗಾಂಬಿಕಾ. ಅಪ್ಪಾಜಿ, ಇದು ನಮಸ್ಕರಿಸುವೆನು. ಕಲ್ಯಾಣಮಸ್ತು, ಶುಭಮಸ್ತು. ಪೂರ್ಣಚಂದ್ರಬಿಂಬ ಪೂಜಿತವಾದ ನಿನ್ನ ಮುಖ ಕಮಲದಲ್ಲಿ ಇಷ್ಟೊಂದು ಖಿನ್ನತೆಯಾಗಿರಲು ಕಾರಣವೇನು? ಅದಿರಲಿ, ನಿನ್ನ ವಿವಾದ ವಿಚಾರವಾಗಿ ನಾಳೆಯ ವರನನ್ನು ಹುಡುಕಲು ಪ್ರಯಾಣ ಬೆಳೆಸಿ ಚಿಂತೆಯನ್ನು ಬಿಡು. ಅಪ್ಪಾಜಿ, 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 ಶಿವಭಕ್ತರಾದ ನಾನು ಬಸವೇಶ್ವರನಲ್ಲದೆ ಅನ್ಯರನ್ನು ಹೊರಿಸಲಾರೆನು. ಅಪ್ಪಾಜಿ, ನನ್ನ ಮನಸ್ಸಿನಲ್ಲಿ ಅವರನ್ನೇ ತುಂಬಿಕೊಂಡು ನಾನು ಅನ್ಯರಿಗೆ ಸತಿಯಾಗಲಾರೆನು. ಅಪ್ಪಾಜಿ, ಸತಿಯಾಗಲಾರೆನು. ಅಪ್ಪಾಜಿ, ಅಪ್ಪಾಜಿ, ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ. ಅಪ್ಪಾಜಿ, ದಯಮಾಡಿ ಬಸವೇಶ್ವರನಿಗೆ ನನ್ನನ್ನು ಕೊಟ್ಟು ಲಗ್ನ ಮಾಡಿ. ಅಪ್ಪಾಜಿ, ನನ್ನ ಮನಸ್ಸಿನ ತಳಮಳವನ್ನು ಅರ್ಥ ಮಾಡಿಕೊಳ್ಳಿ. ಅಪ್ಪಾಜಿ, ಅಪ್ಪಾಜಿ, ಪಿತರುಗಳಿಗೆ ಸಲ್ಲದೊಡೆ ಅಪ್ಪಾಜಿ, ಮಾತಾ ಪಿತರುಗಳಿಗೆ ಸಲ್ಲದೊಡೆ ಬಸವನಿಗೆ ನಾವು ಒರೆಸುವುದು ತರವೇ. ಕುಮಾರಿ, ಪೂರ್ಣಚಂದ್ರ ಬಿಂಬ ಪೂಜಿತವಾದ ಮಾತಾ ಪಿತೃಗಳಿಗೆ ಅಭಿಧೇಯನಾಗುವುದಲ್ಲದೆ ಶೈವ ಬ್ರಾಹ್ಮಣರ ಮತವನ್ನು ದೂಷಿಸಿ ಬಂಧು ಬಾಂಧವರಿಂದ ಬಾಹಿರನಾದ ಬಸವಣ್ಣನನ್ನು ನನಗೆ ಅಳಿಯನಾಗುವುದಕ್ಕೆ ಸಾಧ್ಯವೇ? ಬೇಡ, ನನ್ನ ಮಾತು ಕೇಳು. ಸತ್ಕುಲ ಪ್ರಸೂತನು, ಸಕಲ ಗುಣ ಸಂಪನ್ನನು, ಭಾಗ್ಯಶಾಲಿಯಾದ ವರನನ್ನು ಉಳಿಸಬೇಕೆಂದಿರುವೆ. ನನ್ನನ್ನು ಕೋಪಕ್ಕೆ ಪಾತ್ರಳಾಗಬೇಡ. ಅಪ್ಪಾಜಿ, ಬಸವೇಶ್ವರರನ್ನು ನಿಂದಿಸಿ ಕೋಪಕ್ಕೆ ತಾಪಕ್ಕೆ ದುರ್ಗಯಾಗಬೇಡಿ. ಅಪ್ಪಾಜಿ, ಗುರಿ ಆಗಬೇಡಿ. ಆ ಮಹಾತ್ಮನನ್ನು ನಿಂದಿಸಬೇಡಿ. ಅಪ್ಪಾಜಿ, ನಿಂದಿಸಬೇಡಿ. ಅಪ್ಪಾಜಿ, ರುಚಿಸಿದ ಮಾವಿನ ಹಣ್ಣು ಕಾಗೆಗಳಿಗೆ ರುಚಿಸುವುದೇ ಅಪ್ಪಾಜಿ. ಅದರಂತೆ ನನ್ನ ಮನಸ್ಸೆಲ್ಲವೂ ಬಸವನಲ್ಲಿಯೇ ಲೀನವಾಗಿರುವಾಗ ನಾನು ಅನ್ಯರನ್ನು ವರಿಸಲಾರೆನು. ಅಪ್ಪಾಜಿ, ವರಿಸಲಾರೆನು. ಅಪ್ಪಾಜಿ, ನನ್ನ ಜೀವಿತವೆಲ್ಲವನ್ನು ಆ ಮಹಾತ್ಮನ ಧ್ಯಾನದಲ್ಲಿಯೇ ಕಳೆಯುವೆನು. ಅಪ್ಪಾಜಿ, ಕಳೆಯುವೆನು. ನಾನು ಅನ್ಯರನ್ನು ವರಿಸಲಾರೆನು. ಅಪ್ಪಾಜಿ, ವರಿಸಲಾರೆನು. ನಾನು ಎಷ್ಟು ವಿಧವಾಗಿ ಹೇಳಿದರೂ ನನ್ನ ಮಾತನ್ನು ತಿರಸ್ಕರಿಸುವುದಿಲ್ಲ. ಬ್ರಹ್ಮಚಾರಿಯಾದ ಬಸವೇಶ್ವರನು ವಿವಾಹವಾಗುವುದಕ್ಕೆ ಒಪ್ಪುವನೋ ಇಲ್ಲವೋ ಏನು ಮಾಡಲಿ? ಅಪ್ಪಾಜಿ, ಅವರು ಒಪ್ಪದಿದ್ದರೆ ಅವರು ಗುರುವಾದ ಸಂಗಮೇಶ್ವರರಿಲ್ಲವೇ? ಅವರನ್ನು ವಿವಾಹಕ್ಕೆ ಒಪ್ಪಿಸುವರು. ಅಪ್ಪಾಜಿ, ದಯಮಾಡಿ ನನ್ನನ್ನು ಅವರಿಗೆ ಕೊಟ್ಟು ಕಲ್ಯಾಣ ಮಾಡಬೇಕೆಂದು ಇದು ನಿಮ್ಮಲ್ಲಿ ಕರೆ ಮುಗಿದು ಕೇಳಿಕೊಳ್ಳುವೆನು. ಅಪ್ಪಾಜಿ, ಮುಂದಾಗುವ ಭವಿಷ್ಯತ್ ಫಲವನ್ನೆಲ್ಲ ನೀನೇ ಹೇಳುತ್ತಿರುವೆ ಅಲ್ಲ. ನಾಳೆಯೇ ನಮ್ಮ ಪರಿವಾರ ಸಮೇತ ಅಂಗಣವನ್ನು ತೆಗೆದುಕೊಂಡು ಹೋಗಿ ನಮ್ಮ ಕಲ್ಯಾಣ ಪಟ್ಟಣಕ್ಕೆ ಬಸವಣ್ಣನನ್ನು ಕರೆದುಕೊಂಡು ಬಂದು ನಿನ್ನ ವಿವಾಹವನ್ನು ಮಾಡಿಸುವೆ. ತುಂಬಾ ಸಂತೋಷವಾಯಿತು. ಈಗ ನನಗೆ ಕೋರಿಕೆಯು ನೆರವೇರಿತು. ನಾನು ಈಗಲೇ ಹೊರಡುವೆ. ಹಾಗೆ
ಬಸವೇಶನು ಒಳಿಯನಾಗಲು ಪರಮ ಸಂತಸಗೊಂಡನ. ಬಸವೇಶನು ಒಳಿಯನಾಗಲು ಪರಮ ಸಂತಸಗೊಂಡನ. ಮೂರು ಲೋಕವ ಲೋಕವೋ, ಮೂರು ಲೋಕವ ಲೋಕವೋ ತೊರೆದು ತೊರಗಿಳಿದಂತಿಹೆ. ಬಸವೇಶನು ಒಳಿಯನಾಗಲು ಪರಮ ಸಂತಸಗೊಂಡನ. ಮೂರು ಲೋಕವ ಲೋಕವೋ, ಮೂರು ಲೋಕವ ಲೋಕವೋ ತೊರೆದು ತೊರಗಿಳಿದಂತಿಹೆ. ಬಸವೇಶನ ಪಡೆಯಲು ಬಸವೇಶನ ಪಡೆಯಲು ಏನಿದೋ ನಿನ ವೈಭವ. ಮನಗೆಳರು ತಮ ತಂದಿಹೆ, ಏನಿದೋ ನಿನ ವೈಭವ. ವೈಭವ ಮನಗೆ ಅರುಷವ ವೈಭವ. ಗಂಗಾಬಿಟ್ಟ ಬಾ ಕಲ್ಯಾಣ ಮಾಡುವುದಕ್ಕೆ ಹೋಗುದ.